ಈಗಾಗಲೇ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ KRS ಬಳಿ ಪ್ರತಿಭಟನೆಗಳು ಆರಂಭ ಆಗಿದೆ. ಯಾವುದೇ ಕಾರಣಕ್ಕೂ ನೀರನ್ನ ಬಿಡಬಾರ್ದು ಅಂತ ಮೈಸೂರಿನಿಂದ ಈಗ ನೇರವಾಗಿ ಬಿಜೆಪಿ ನಾಯಕರು ಎಲ್ಲರೂ ಕೂಡ KRS ಜಲಾಶಯದತ್ತ ಹೊರಟಿದ್ದಾರೆ. ನಾವು ಬಿಲ್ಕುಲ್ ನೀರು ಬಿಟ್ಟಿಲ್ಲ, ಬಿಡೋದು ಇಲ್ಲ. ಯಾಕೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ರಾಜಕೀಯ ಲಾಭ ಪಡೆಯೋಕೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಶಾಸಕ ಗಣಿಗಪಿ ರವಿಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ನೀರೇ ಬಿಟ್ಟಿಲ್ಲ, ಯಾಕೆ ಬಿಜೆಪಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ? ನಾಳೆ ಪ್ರಧಾನಮಂತ್ರಿ ಮೈಸೂರಿಗೆ ಬರ್ತಾ ಇದ್ದಾರೆ, ಮೈಸೂರು ಮೇಲೆ ಬರ್ತಿದ್ದಾರೆ. ಪರಿಸ್ಥಿತಿ ನೋಡ್ಲಿ, ವಾಸ್ತವ ಸ್ಥಿತಿ ಪ್ರಧಾನಿಗಳಿಗೆ ಮನವರಿಕೆ ಮಾಡಿ ಬಿಜೆಪಿ ವಿರುದ್ಧ ಗಣಿಗ ರವಿಕುಮಾರ್ ಕಿಡಿಕಾರಿದ್ದಾರೆ. ಸರ್, ನೀರು ಕೊಡಬಾರ್ದು ಅಂತ ಹೇಳಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಹೋರಾಟ ಇವತ್ತು ಬಿಜೆಪಿ ಈಗ ಬಿಲ್ಕುಲ್ ನೀರ್ ಬಿಡಲ್ಲ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ಹೇಳದ ಮೇಲೆ ಯಾಕೆ ಬಿಜೆಪಿ ಅವರು ಪ್ರತಿಭಟನೆ ಮಾಡ್ತಾವ್ರೆ ಗೊತ್ತಿಲ್ಲ. ನಾಳೆ ಮಾನ್ಯ ಪ್ರಧಾನ ಮಂತ್ರಿಗಳು ಮೈಸೂರಿಗೆ ಬರ್ತಾ ಇದ್ದಾರೆ. ಈ ಪ್ರತಿಭಟನೆ ಇವತ್ತು ರಾತ್ರಿ ಎಲ್ಲ ಮಾಡಿ ನಾಳೆ ಬೆಳಗ್ಗೆ ಎದ್ದು ಹೋಗಿ ಪ್ರೈಮ್ ಮಿನಿಸ್ಟರ್ ಹತ್ರ ಹೇಳಿ, ಹಿಂಗೂ ಮೈಸೂರು ಮೇಲೆ ಬರೋದ್ರಿಂದ ಅವರು ಫ್ಲೈಟ್ ಹೆಲಿಕಾಪ್ಟರ್ ಓಡಾಡೋದ್ರಿಂದ ಕಾಣಬಹುದು ನಮ್ಮ ಪರಿಸ್ಥಿತಿ. ಇವರು ಬಿಜೆಪಿ ಅವರು ಇಲ್ಲಿ ಬಂದು ಪ್ರತಿಭಟನೆ ಮಾಡೋದ್ರಿಂದ ಉಪಯೋಗ ಇಲ್ಲ. ನೀರು ಬಿಟ್ಟಿದ್ರೆ ಪ್ರತಿಭಟನೆ ಮಾಡಿದ್ರೆ ಅದಕ್ಕೊಂದು ಬೆಲೆ ಇರ್ತಾ ಇತ್ತು. ನೀರು ಬಿಡಲ್ಲ ಅಂತ ಅಂದ್ಮೇಲೆ ರಾಜಕೀಯ ಲಾಭ ಪಡ್ಕೊಳ್ಳೋಕ್ಕೋಸ್ಕರ ಬಂದು ಪ್ರತಿಭಟನೆ ಮಾಡೋ ಬದಲು ಪ್ರೈಮ್ ಮಿನಿಸ್ಟರ್ ಬರ್ತಾರಲ್ಲ, ಅವ್ರಿಗೆ ಹೋಗಿ ಮನವರಿಕೆ ಮಾಡಿಕೊಡ್ಲಿ, ನಮ್ಗೆ ನೀರಿಲ್ಲ, ನಿಮ್ಮ ಅಧಿಕಾರಿಗಳಿಗೆ ಕಾವೇರಿ ನಿಯಂತ್ರಣ ಪ್ರಾಧಿಕಾರದ ಅಧಿಕಾರಿಗಳಿಗೆ ಹೇಳಿ, ಅಲ್ಲಿ ನಾನು ಹೋಗಿದ್ದೆ ಕರ್ನಾಟಕಕ್ಕೆ ನೀರಿಲ್ಲ, ನೀವು ಈ ತರ ಆರ್ಡರ್ ಮಾಡೋದು ಸರಿಯಲ್ಲ ಅಂತ ಹೇಳಿ ಪ್ರೈಮ್ ಮಿನಿಸ್ಟರ್ಗೆ ಮನವರಿಕೆ ಮಾಡಿಕೊಡ್ಲಿ ಬಿಜೆಪಿ ಅವರು. ಪ್ರೈಮ್ ಮಿನಿಸ್ಟರ್ ನಮ್ಮ ಕರ್ನಾಟಕಕ್ಕೆ ಒಳ್ಳೇದು ಮಾಡಲಿ. ಮೇಕೆದಾಟುದು ನಿನ್ನೆ DPR ವಾಪಸ್ ಕಳಿಸಿದ್ದಾರೆ, ಅದಕ್ಕೆ ಗಮನ ಹರಿಸ್ಲಿ. ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕಿರುಕುಳ ಕೊಡೋದನ್ನ ಬಿಟ್ಟು ನಾವು ಒಕ್ಕೂಟ ವ್ಯವಸ್ಥೆ ಒಳಗಡೆ ಇದೀವಿ. ಕರ್ನಾಟಕನೂ ಒಂದು ರಾಜ್ಯ, ತಮಿಳುನಾಡು ಮಾತ್ರ ಅಲ್ಲ. ಅದರಿಂದ DK ಶಿವಕುಮಾರ್ ಒಬ್ರು ಮುಖ್ಯಮಂತ್ರಿನೇ, ವಿಜಯ್ ಮಾತ್ರ ಮುಖ್ಯಮಂತ್ರಿ ಅಲ್ಲ. ಬಿಜೆಪಿಯವರು ಈ ದೊಂಬರಾಟ, ಈ ನಾಟಕಗಳ ಆಡೋದನ್ನ ಬಿಟ್ಟು ನೀರು ನಿಲ್ಸಿದೀವಿ, ನೀರು ಬಿಡಲ್ಲ ಅಂದ್ರೂ ಬಂದು ಪ್ರತಿಭಟನೆ ಮಾಡಿ ಸುಮ್ಮನೆ ರಾಜಕೀಯ ಲಾಭ ಪಡೆಯೋದು ಬಿಟ್ಟು ವ್ಯವಸ್ಥಿತವಾಗಿ ಭಾನುವಾರ ಕರೆದಿರೋ ಸರ್ವ ಪಕ್ಷಗಳ ಸಭೆಯಲ್ಲಿ ನೀವೇನು ಮಂಡಿಸ್ತೀರಾ ಮಂಡಿಸಿ, ಇಲ್ಲಿ ಬಂದು ಸುಮ್ಮನೆ ರಾಜಕೀಯ ಲಾಭಕ್ಕೋಸ್ಕರ ಯಾಕೆ ಮಾಡ್ತಾ ಇದೀರಾ? ಸರ್ಕಾರದ ನಡೆ ನೀರು ಯಾವುದೇ ಕಾರಣಕ್ಕೂ ನಮ್ಮ ಹತ್ರ ನೀರಿಲ್ಲ, ನೀರು ಬಿಡಲ್ಲ ಅಂತ ಹೇಳಿ ನನ್ನ ಸ್ಟ್ಯಾಂಡ್ ತಗೊಂಡಾಗಿದೆ. ನೋಡೋಣ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ, ಏನ್ ಮಾಡ್ತಾರೆ ಅನ್ನೋದನ್ನ ಭಾನುವಾರ ಸರ್ವ ಪಕ್ಷಗಳ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ಸಂಬಂಧಪಟ್ಟ ಸಚಿವರು, ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸ್ತಾರೆ. ಈಗ ರೈತರು ನಮ್ಮ ಮಂಡ್ಯ ಎಲ್ಲ ಕನ್ನಡ ಪರ ಹೋರಾಟಗಾರರು ಮತ್ತೆ ರೈತರಲ್ಲಿ ಮನವಿ, ನಿಮ್ಮ ಕಳಕಳಿ, ನೀವು ನಾಡಿಗೆ ರೈತರ ಪರ ಇಟ್ಟಿರುವಂತ ಒಂದು ಏನೋ ಕಳಕಳಿಗೆ ನಾನು ಬಹಳ ಅಭಾರಿಯಾಗಿದ್ದೇನೆ. ದಯವಿಟ್ಟು ಒಂದು ಸಾಂಕೇತಿಕ ಪ್ರತಿಭಟನೆ ಮಾಮೂಲಿ ವಿಶ್ವೇಶ್ವರಯ್ಯ ಸ್ಟ್ಯಾಚ್ಯೂ ಮುಂದೆ ಮಾಡಿ ರಸ್ತೆಗಳನ್ನ ಬಂದ್ ಮಾಡಬೇಡಿ, ರಸ್ತೆಗಳಲ್ಲಿ ಟೈರ್ ಸುರಬೇಡಿ. ನೀರು ಬಿಟ್ಟಿಲ್ಲ, ನೀವು ಒತ್ತಡ ಏರೋದಕ್ಕೆ CRWC ಮೇಲೆ ಒತ್ತಡ ಇರೋದಕ್ಕೆ ಪ್ರತಿಭಟನೆ ಮಾಡಿದ ನಮ್ಗೆ ಅರಿವಿದೆ. ಆದ್ರೆ ನೀವೇನೇ ಪ್ರತಿಭಟನೆ ಮಾಡಿದ್ರು ಅವ್ರು ಕೊಡೋಂತ ಆರ್ಡ್ರೇ ಕೊಟ್ಟಿದ್ದಾರೆ. ಈಗ ನಾವಂತೂ ನೀರು ಬಿಡಲ್ಲ ಅಂತ ಬಿಲ್ಕುಲ್ ಮಾಡಿದ್ದೇವೆ. ಮತ್ತೆ ನಿಮ್ಮನ್ನ ಯಾರಿಗೋ ದಾರಿ ತಪ್ಪಿಸ್ತಾ ಇದ್ದಾರೆ. ಈಗ ನದಿಯಲ್ಲಿ 500 ಕ್ಯೂಸೆಕ್ಸ್ ನಾವು ಬೇಡ ಅಂದ್ರೂ ಕೂಡ ಪ್ರಾಣಿ ಪಕ್ಷಿಗಳ ನೀರಿಗೋಸ್ಕರ ಅದು ಹರಿತಾ ಇರುತ್ತೆ.
ಮಾಡಿರ್ತಕ್ಕಂಥ ಮರಣ ಶಾಸನ. ಇದನ್ನ ವಿರೋಧಿಸಿ ರೈತರ ಹಕ್ಕನ್ನು ಕಾಪಾಡಲಿಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ರೈತರ ನಾಯಕ ಬಿ.ಎಸ್. ಯಡಿಯೂರಪ್ಪ ಸಾಹೇಬರ ನೇತೃತ್ವದಲ್ಲಿ ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ದಯಮಾಡಿ ಈ ಹೋರಾಟ ಯಶಸ್ವಿಯಾಗುತ್ತೆ. ಎಲ್ಲರೂ ಕೂತ್ಕೊಳ್ಳಿ, ಶಾಂತ ರೀತಿಯಿಂದ ಎಲ್ಲರೂ ಮಾತನ್ನು ದಯಮಾಡಿ ಕೇಳಿಸ್ಕೊಳ್ಳಿ. ಕೂತ್ಕೊಳ್ಳಿ ಎಲ್ಲರೂ ಬರ್ತಾರೆ. ಕನ್ನಡ ತಾಯಿ ಭುವನೇಶ್ವರಿಗೆ, ಕಾವೇರಿ ಮಾತೆಗೆ, ಕನ್ನಡ ತಾಯಿ ಭುವನೇಶ್ವರಿಗೆ. ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸಿದ ಸರ್ಕಾರಕ್ಕೆ, ಒಳಗೇಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ನಮ್ಮ ಹೋರಾಟ, ನಮ್ಮ ಹೋರಾಟ, ನಮ್ಮ ಹೋರಾಟ ಕಾವೇರಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.